ಯಾಕೋ ಭಯ ಆಗ್ತಿದೆ ಸ್ನೇಹ. ಅವನಿಗೂ ಈ ವಿಷಯ ಗೊತ್ತಾಗ್ಬಿಟ್ಟಿದ್ರೆ? ಅತ್ತೆ ಗೊತ್ತಿರಲ್ಲ ಅದಕ್ಕೆ, ನೀವು ಭಯ ಪಡಬೇಡಿ, ನಾನು ನೋಡ್ಕೋತೀನಿ, ಬನ್ನಿ. ಬೇಡ ಸ್ನೇಹ, ಮತ್ತೆ ಅವನಿಗೂ ನಿನಗೂ ಈ ವಿಷಯದಲ್ಲಿ ಮನಸ್ತಾಪ ಬೇಡ. ನಾನೇ ಅವನಿಗೆಲ್ಲ ಹೇಳ್ಬಿಡ್ತೀನಿ. ಅದಕ್ಕೆ ನೀವು ಅವ್ರಿಗೆ ಹೇಳಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ನಾವು ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂತ ಹೇಳಿ ಅವ್ರು ಏನಾದರೂ ಕೇಳಿದ್ರೆ ನನ್ನ ಮೇಲೆ ಎತ್ತಾಗಿ ಪರವಾಗಿಲ್ಲ, ಬನ್ನಿ. ವಸು ಬಂದ್ರವ್ವ? ದರ್ಶನ ಎಲ್ಲ ಸಂದಕ್ಕಾಯ್ತಾ? ಯಾಕವ್ವ ಬಸ್ಸು, ಮನೆಯವ್ರ ಹೆಸರಿನಾಗೆ ಅರ್ಚನೆ ಮಾಡಿಸ್ಕೊಂಬರ್ತೀನಿ ಎಂದಿದ್ದೆ, ಎಲ್ಲ ಸಂದಕ್ಕಾಯ್ತಾ? ಪ್ರಸಾದ ಎಲ್ಲವಾ? ಅತ್ತೆ ನಾನು ನನ್ನ ಮಗಳು ತವ ಮಾತಾಡ್ತೀವಿ. ಕೇಳವ ಬಸ್, ನೀವು ಗುಡಿಗೆ ತಾನೇ ಹೋಗಿದ್ದು? ಅವ್ವ, ನಾವು ಹೋಗಿದ್ದು ದೇವಸ್ಥಾನಕ್ಕೆ. ಆದರೆ ಹೋಗಿದ್ದು ದೇವ್ರ ದರ್ಶನ ಮಾಡೋಕ್ಕಲ್ಲ, ಚಂದ್ರು ನೋಡೋಕ್ಕೆ. ನಿನ್ನ ಹತ್ರ ಸುಳ್ಳು ಹೇಳಿಬಿಟ್ಟೆ ಅವ್ವ, ಕ್ಷಮಿಸ್ಬಿಡು. ಇವತ್ತು ಚಂದ್ರು ಹುಟ್ಟಿದಬ್ಬ, ಅವ್ರ ಬರ್ತ್ಡೇಗೆ ವಿಶ್ ಮಾಡೋಣ ಅಂತ ಅವ್ರೊಂದು ದೇವಸ್ಥಾನಕ್ಕೆ ಕರೆಸ್ಕೊಂಡು ನಾವು ಅಲ್ಲಿ ಹೋಗಿದ್ವಿ. ಗೊತ್ತಿತ್ತು, ನೀವು ಹೋಗ್ಬೇಕಾದ್ರೇ ನಂಗೆ ಇಸ್ಯೋಗಿ ಗೊತ್ತಿತ್ತು. ಆದರೂ ನಾನು ತಡಿಲಿಲ್ಲ. ಯಾಕೆ ಗೊತ್ತಾ? ಆಗ್ಲಾದ್ರೂ ನನ್ನ ಮಗಳು ನನ್ನ ತವ ದೀಟ ಹೇಳ್ತಾಳೆ ಅನ್ಕೊಂಡು. ಈಗಲ ನಾವು ಒಪ್ಕೊಂಡಿಲ್ಲ ಬಿಡು. ಯಾಕೆ ಬಸ್ಸು, ನಿಮ್ಮ ಅವ್ವಂತವನೇ ಇಸಿಯನ್ನೆಲ್ಲ ಮುಚ್ಚಿಟ್ಟು ಹೋಗಂಗಾದ ನೀನು? ನೀನು ಅವ್ವನ ಮ್ಯಾಕಿದ ಗೌರವ ನಂಬಿಕೆ ಎಲ್ಲ ಹೊಂಟೋಯ್ತಾ? ಅತ್ತೆ ನೀನು ಮಾತಾಡಬೇಡ ನಂತವ. ನನ್ನ ಮಗಳು ಒಂದು ದಿವಸನೂ ನಂತವ ಸುಳ್ಳು ಹೇಳ್ದೋಳಲ್ಲ. ಇದೆಲ್ಲ ನಿಂದೆ ಕುಮ್ಮಕ್ಕು ಅಂತ ನನಗೆ ಗೊತ್ತಿಲ್ವೇ? ಅಯ್ಯೋ ಅವ್ವ, ಇದ್ರಲ್ಲಿ ಸ್ನೇಹಂದೇನು ತಪ್ಪಿಲ್ಲ. ಚಂದ್ರನ್ ಭೇಟಿ ಆಗಬೇಕು ಅಂತ ನಾನೇ ಕೇಳ್ಕೊಂಡೆ. ಬಸ್ಸು, ನಾನು ನಿನ್ನವ್ವ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕಂಡ್ಯಾ? ಹೋಗ್ಬೇಕಾದ್ರೆ ನಿನ್ನ ಮುಖದಾಗೆ ಮಾತನಾಗೆ ಇದ್ದಿದ್ದ ಭಯ ಇವಳಿಗಿತ್ತು ಅನ್ಕಂಡ್ಯಾ? ಅವ್ವ ಇಲ್ಲ ಅವ್ವ, ಮಾತಾಡಬೇಡ ನೀನು. ನಿಂಗೆ ಇವಳು ಮಾತಿಗೆ ಹೆಚ್ಚಾಗೋಯ್ತಾ? ನೀನು ಚಂದ್ರನ ಭೇಟಿ ಮಾಡಂಗಿಲ್ಲ ಅಂತ ನಾನು ಹೇಳಿದ ಮ್ಯಾಕು ನೀನು ಹೋಗಿದ್ಯಾ ಅಂದರೆ ನನ್ನ ಮಾತಿಗೆ ನೀನು ಬೆಲೆ ಕೊಡ್ತಾ ಇಲ್ಲ ಅಂತಲೇ ಅರ್ಥ. ನಿನ್ಗೀಗಾಗಲೇ ಹೇಳೋದನ್ನೆಲ್ಲ ಆಗೈತೆ. ಇನ್ನು ಮ್ಯಾಕೆ ಈ ಇಸ್ಯದಾಗೆ ನಾನು ಮಾತಾಡೋದು ಅರ್ಥ. ಅವ್ವ ಹಾಗಲ್ಲ ಅವ್ವ, ಚಂದ್ರು ಹುಟ್ಟಿದಬ್ಬ ಅಂತ ಅಷ್ಟೆ. ನಂತವ ಹೇಳಿದಿದ್ರೆ ಏನಾಗ್ತಿತ್ತು ಅಂತ ಅಷ್ಟೇ ನನ್ನ ಪ್ರಶ್ನೆ. ಕ್ಷಮಿಸ್ಬಿಡವ, ಅವ್ರು ನೋಡಬೇಕು ಅನ್ನೋ ಆಸೆಯಲ್ಲಿ ಹೀಗೆ ಮಾಡಿಬಿಟ್ಟೆ. ಇನ್ಮೇಲೆ ಹೀಗಾಗಲ್ಲ. ಇದ್ರಲ್ಲಿ ಸ್ನೇಹಂದೇನು ತಪ್ಪಿಲ್ಲ. ನಿಂದೇನು ತ್ಯಪ್ಪಿಲ್ಲ ಅಂತ ನನ್ನ ಮಗಳು ತ್ಯಪ್ಪನ್ನೆಲ್ಲ ಅವಳ ಮ್ಯಾಕೆ ಹಾಕತ್ತಾವಳು. ಅದು ಅವಳು ದೊಡ್ಡ ಗುಡ್. ಆದರೆ ಅದನ್ನೆಲ್ಲ ನಂಬ ಅಂತ ದಡ್ಡಿ ನಾನಲ್ಲ. ಅವಳು ಮುಗ್ಧತೆ, ಗಂಡನ ಮ್ಯಾಕೆ ಅವಳಿಗಿರೋ ಪ್ರೀತಿ, ಇದನ್ನೆಲ್ಲ ನೀನು ಬಳಸ್ಕೊತಿದ್ಯಾ ಅಂತ ನಂಗೆ ಸಂದಾಗ ಬರ್ತದೆ. ನೀವು ನನ್ನ ತಪ್ಪಾಗಿ ತಿಳ್ಕೊತಿದ್ದೀರಾ ಅತ್ತೆ. ಒತ್ತೆ ಅಂತ ಕರೆಯೋದನ್ನ ನಿಲ್ಸು ಮೊದಲು. ಮನ್ಸಾಗೆ ಕೆಟ್ಟ ಏಸ್ನೆ ಇಟ್ಕೊಂಡು ನನ್ನ ಮನೆಯಾಗೆ ಇಟ್ಕೊಂಡು ನನ್ನ ಹೊತ್ತೆ ಅಂತ ಕರಿಬೇಡ. ನನ್ನ ಮಗ ನಿನ್ನ ಎಂಡ್ರು ಅಂತ ಒಪ್ಕೊಂಡಿರ್ಬೋದು, ನನ್ನ ಮಗಳು ನಿನ್ನ ಅತ್ತಿಗೆ ಅಂತ ಕರಿತಿರ್ಬೋದು. ಆದ್ರೆ ನಾನು ನಿನ್ನ ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ನನ್ನ ಮಗ ಮಾಡಿ ತ್ಯಾಪಿಗೆ ಬ್ಯಾರೆ ಗತಿ ಇಲ್ಲದೆ ನಿನ್ನ ಈ ಮನೇಲಿ ಮಡಿಕೊಂಡಿದ್ದೀನಿ. ಆಟೆಯ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಿಂಗೆ ಕೋಪ ಮಾಡ್ಕೋತಿದ್ರು, ನನಗೆ ಅರ್ಥ ಆಗತ್ತೆ. ಆದರೆ ನಾನು ಯಾವುದೇ ಕೆಟ್ಟ ಉದ್ದೇಶದಲ್ಲೂ ವಸು ಅದಕ್ಕೆನ ಕರ್ಕೊಂಡು ಹೋಗಿಲ್ಲ. ಈಟ್ ದಿನ ನನ್ನ ಮಗನ ತಲೆಗೆ ತುಂಬಿದ್ದಾಯ್ತು. ಈಗ ಇಲ್ಲಿ ಸಲದನ್ನೆಲ್ಲ ನನ್ನ ಮಗಳು ತಲೆಗೆ ಯಾಕೆ ತುಂಬ್ತಾ ಇದೆಯಾ?
ನಾವು ನಿಮ್ಮ ಹತ್ರ ಸುಳ್ಳು ಹೇಳಿದ ತಪ್ಪು, ನಾನು ಒಪ್ಕೋತೀನಿ. ಆದರೆ ನನಗೆ ಬೇಕು ಅಂತ ಹೀಗೆ ಮಾಡಿಲ್ಲ. ಚಂದ್ರಣ್ಣೇನು ಹುಟ್ಟುಹಬ್ಬಕ್ಕೆ ವಸೋದ್ಗೆ ನೇರವಾಗಿ ಭೇಟಿ ಆದರೆ ಇಬ್ರಿಗೂ ಖುಷಿ ಆಗತ್ತೆ ಅನ್ನೋ ಕಾರಣಕ್ಕಷ್ಟೇ. ಈ ವಿಷಯನ ನಿಮ್ಗೆ ನಂಜಮ್ಮನೇ ಹೇಳಿರ್ಬೇಕಲ್ವಾ? ಅವ್ರಿಗಂತೂ ಚಂದ್ರಣ್ಣಯ್ಯ ಮತ್ತು ವಸೋದ್ಗೆ ಒಂದಾಗೋದು ಇಷ್ಟನೇ ಇಲ್ಲ. ನೀವು ಹೀಗೆ ಹಠ ಮಾಡಿದ್ರೆ ಹೇಗೆ? ನನಗೆ ಯಾವಳು ಯೋನು ಯೋಳಿಲ್ಲ. ಯಾವಳು ಯೋಳೋದನ್ನ ಕೇಳೋಕ್ಕೆ ನಾನು ನೀನೂ ಅಲ್ಲ. ಮಗಳ ಬಗ್ಗೆ ಅವರು ಇವರು ಯೋಳೋದನ್ನ ಕೇಳೋ ಇತ್ತಾಳೆ ಕಿವಿಯವಳು ಅಲ್ಲ ಈ ಬಂಗಾರಮ್ಮ. ಇನ್ನು ಯಾಕೆ ನೀ ನನ್ನ ಮಗಳು ಇಸ್ಯಕ್ಕೆ ತಲೆ ಹಾಕಬೇಡ, ಅರ್ಥ ಆಯ್ತಾ? ನಾನು ಈ ಮನೆಯವಳೆ ಅತ್ತೆ. ನೀವು ನನ್ನ ಹಾಗೆ ಕರಿಬೇಡ ಅಂತ ಹೇಳಿದ್ರು ನೀವೇ ನನಗತ್ತೆ. ಶ್ರೀ ಅಂದರೆ ನಿಮ್ಮ ಮಗ ಕಂಠಿ ಅವರೇ ನನಗೆ ಗಂಡ. ಈ ಮನೇಲಿ ಯಾವುದೇ ವಿಷಯ ನಡೆದ್ರು ಅದ್ರಲ್ಲಿ ನನಗೂ ಸಂಬಂಧ ಇದೆ. ನನಗೊಂದು ಮಾತು ನಿಜ ಹೇಳ್ತೀರಾ? ನಾವೇನಾದರೂ ಅಣ್ಣಯ್ಯನೇ ನೋಡಕ್ಕೆ ಹೋಗ್ತಿದ್ದೀವಿ ಅಂತ ನಿಮ್ಮ ಹತ್ರ ಹೇಳಿದಿದ್ರೆ ನೀವು ಒಪ್ಪಿಗೆ ಕೊಟ್ಟು ಕಳಿಸ್ತಿದ್ರಾ? ನನ್ನ ಮಗಳು ಯೋಳಿತಿದ್ರೆ ನಾನು ಹೋಗು ಅಂದಿರ್ತಿದ್ದೆ. ಯಾವ ಗಳಿಗೆನಾಗೆ ನನ್ನ ಮಗಳನ್ನ ಮನೆಗೆ ದಾರಿಗೆ ಏರ್ಕೊಟ್ನೋ ಆವಾಗಲೇ ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗ್ವಾಯ್ತು. ಆ ನಂಜವ ನೀಚ ಆಟ ನೋಡ್ಲಾಗ್ದೆ ನನ್ನ ಮಗಳನ್ನ ನನ್ನ ಮನೆಗೆ ಕರ್ಕೊಂಡು ಬಂದಿದ್ದೇನೋ ದಿಟ್ಟನೆಯ. ಆದ್ರೆ ಹಂಗಂತ ಚಂದ್ರನು ಅವಳನ್ನು ದೂರ ಮಾಡೋದು ನನ್ನ ಉದ್ದೇಶ ಅಲ್ಲ. ನೀನ್ ಅಣ್ಣಯ್ಯ ಅವನ ಹೆಂಡತಿ ಮಾತಿಗೆ ಅವಳ ಪ್ರೀತಿಗೆ ಆಟೊಂದು ಬೆಲೆ ಕೊಡೋವನೇ ಆಗಿದ್ದಿದ್ರೆ ಅವ್ರು ಅವನ್ನ ಬಿಟ್ಟು ಬರ್ಬೇಕಾಗಿತ್ತು. ಅವಳನ್ನ ಜೈಲಿಂದ ಬಿಡ್ಸ್ಕೊಂಡ್ ಬಂದಂತೆ. ಅಣ್ಣಯ್ಯ ಅವನ್ನ ಜೈಲಿಂದ ನಿನ್ ಮಾತಿಂದ ನನ್ನ ಗೆಲ್ಬಹುದು ಅಂತ ಅನ್ಕೋಬೇಡ. ಆದ್ರೆ ನೀವು ನನ್ನ ಮಾತು ಕೇಳಕ್ಕೆ ತಯಾರಿಲ್ವಲ್ಲ? ಹೌದೌದು, ಗಾಣಗಿತ್ತಿ ಅಯ್ಯೋ ಅಂದ್ರೆ ಮೈ ಉಷ್ಣ ಕಮ್ಮಿ ಆಯ್ತದ. ನಾನು ಯೋನೆ ಹೇಳಿದ್ರು ನೀನು ಆ ನಂಜವನ್ ಮಾತು ಕೇಳ್ಕೊಂಡು ಹೋಗವಳೆ. ನಿಂತವ ಮಾತಾಡಿ ಯೋನ್ ಪ್ರಯೋಜನ? ನಾನು ನಂಜಮ್ಮನ್ ಮಾತು ಕೇಳ್ಕೊಂಡು ಏನೂ ಮಾಡ್ತಿಲ್ಲ. ಮಾತ್ಯೋನು ನೀನು ಆ ನಂಜವ ಇಬ್ರು ಒಂದೇಯ. ಅತ್ತೆ ನಾನು ಸಾಕು ಸಾಕು, ಈ ಕ್ಷಣದವರೆಗೂ ನೀನು ಮನೆಗೆ ಮಾಡಿರೋದೇ ಸಾಕು. ಮನೆಯವ್ರನ್ನ ಹೆಂಗ್ ಮಾಡ್ಕೋಬೇಕು ಅನ್ನೋದು ನನಗೆ ಸಂದಕ್ಕೆ ಬರ್ತದೆ. ಇದ್ರಾಗ ನೀನು ಮುಗ್ದು ಅವಶ್ಯಕತೆ ಇಲ್ಲ. ನಾನು ಇವ್ರ ಹತ್ರ ಏನು ಮಾತಾಡಿದ್ರು ಈಗ ಪ್ರಯೋಜನ ಇಲ್ಲ. ಪಾಪ ವಸೋದ್ಗೆ ತನ್ನಿಂದ ಚಂದ್ರು ಅಣ್ಣಯ್ಯನ ಬರ್ಡೇ ಹಾಳಾಯಿತು ಅಂತ ಬೇಜಾರು ಮಾಡ್ಕೊಂಡು ಹೋದ್ರು. ಮೊದಲು ಅವ್ರನ್ನ ಸಮಾಧಾನ ಮಾಡಬೇಕು. ಅಲ್ಲ ನಂಜಮ್ಮ, ನಿನ್ ಮಗ ನೀನು ಕೇಕ್ ತಿನ್ಸೋದ್ಬಿಟ್ಟು ಮಣ್ಣು ತಿನ್ಸ್ಬಿಟ್ಟು ಹೋಗ್ಬಿಟ್ನಲ್ಲ. ತಾಯೇನು ಮರ್ಬೋದೇನು ಬೇಡ ನಿಮ್ಗೆ? ಸಾಕು ಸುಮ್ಕಿರೆ, ಅವನ ಬಗ್ಗೆ ಯಾಕೆ ಮಾತಾಡ್ತೀಯ? ನನ್ನ ಮಗ ನೆಟ್ಕಿದ್ರೆ ನಾನೇ ಕಿಂಗಿರ್ತಿದ್ದೆ. ಮೂರೊತ್ತು ಹೆಂಡತಿ ಸರಿಗಿಡ್ಕೊಂಡು ಓಡಾಡ್ತಾರೆ ಗುಲಾಮ್ ನನ್ನ ಮಗ. ಸುಮ್ಕೆ ಬಾಯ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನಂಜಮ್ಮ. ಅವರಿಬ್ರು ಒಂದಾಗಿರೋ ಗಂಟ ನಿನ್ ಮಾತೇನು ನಡೆಯಕ್ಕಿಲ್ಲ. ಆ ಬಂಗಾರಮ್ಮ ಬಾಯ್ ಬಾಡ್ಕೊಬೇಕು. ಹಂಗೇನಾದ್ರು ಪ್ಲಾನ್ ಮಾಡೋ. ಅವಳಲ್ಲ ಆ ಸ್ನೇಹ, ಅವಳ ನಾಲ್ಗೆ ಬುದ್ಧಿ ಕೆಲಸ ಮಾಡ್ದಿರಂಗ್ ಮಾಡ್ಬೇಕು. ಅವಳ ಕೆಲ್ಸನೇ ಇದೆಲ್ಲ. ಬಲೆ ಹೆಚ್ಕೊಂಡ್ಬಿಟ್ಟವಳು. ಹಾಳಾದವಳು ಅವಳೇ ನನ್ನ ದುಶ್ಮನ ಐತಾಳೆ ಅಂತ ನಾ ಕನಸು ಮನ್ಸ್ನಾಗೂ ಅನ್ಕೊಂಡಿರ್ಲಿಲ್ಲ. ಬಂಗಾರಮ್ಮನ ಮನೆಯಿಂದ ಆ ಸ್ನೇಹನ ದೂರ ಮಾಡಿದ್ರೆ ನನ್ನ ಮಗಳ ಜೀವನ ಹಿಂಗ ಆಗೋಯ್ತಲ್ಲ ಅಂತ ಎದೆ ಪಡ್ಕೊಂಡು ಆ ಪುಟ್ಟಕ್ಕ ಸಾಯ್ತಾಳೆ. ಅವಳು ಸತ್ರೆ ಅವಳ ಮಕ್ಕಳು ನಮ್ ದಾರಿಗೆ ಬರ್ತಾರೆ. ನಂಜಮ್ಮ, ನಮ್ ಇಬ್ಬರು ಕೆಲ್ಸನೂ ಸಲೀಸಾಯ್ತದೆ. ಹುಸಿ ಯೋಚನೆ ಮಾಡು. ಸ್ನೇಹನ ಬಂಗಾರಮ್ಮನ ಮನೆಯಿಂದ ಓಡ್ಸೋ ಪಿಲಾನು ನಂತಾವೈತೆ. ನೀನು ನಿನ್ ಮಗನ ಹೆಂಗ್ ನಿನ್ ಕೈ ಒಳಗೆ ಹಾಕೋಬೇಕು ಅನ್ನೋದನ್ನ ಯೋಚನೆ ಮಾಡು. ಬರ್ತೀನಿ. ಓ ಏನ್ ಎಂಡ್ರನ್ ನೋಡಕ್ ಆಟೊಂದು ಆತ್ರನೋ ಇಲ್ಲ? ಎದುರುಗಡೆ ಇರೋ ಅವ್ವನೇ ಕಾಣ್ತಿಲ್ವೋ? ಅವನೇ ಇಲ್ಲಿದ್ದೀನಿ, ನಾನು ನೋಡಿಲ್ಲವ. ಓ ಆಟೇನಾ? ಸರಿ, ಈ ವಿಷಯ ನಿನಗೂ ಮೊದ್ಲಿಗೆ ಗೊತ್ತಿತ್ತು ಅಲ್ವೇ? ಯಾವ ವಿಷಯವ? ನಿನಗೆ ಹೇಳ್ದೆ ನೀನ್ ಏನ್ರಿ ಕೆಲಸ ಮಾಡಲ್ಲ ಅಂತ ನನಗೆ ಸಂದಾಗ ಗೊತ್ತದೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೇವ? ವಾ, ನನ್ನ ಬಾಯಿಲ್ಲ ಕೇಳಬೇಕು ಅಂತಲಾ? ಸರಿ, ವಸು ಚಂದ್ರನ ಭೇಟಿ ಆಗೋ ವಿಷಯ
ನಿಂಗೆ ಗೊತ್ತಿರ್ನಿಲ್ವೇ? ಅವ ಅದು ಯಾಕೆ ನಂತವ ಏಳಿಲ್ಲ? ಓ, ಅವಳು ಮಾತು ಕೇಳ್ದೆ ಹೋದ್ರೆ ನಿನ್ನ ಹೆಂಡ್ರು ನೊಂದ್ಕತಾಳೆ ಅಂತನ? ಇಲ್ಲವಾ ಅದು ಮಕ್ಕಳು ಬೆಳೀತಾ ಬೆಳೀತಾ ಅಪ್ಪ ಯಾವಂದ್ರ ಮಾತು ಕೇಳ್ತಾರೆ ಅಂತ ಅನ್ಕೊಳ್ಳೋದು ಯೋಟು ದಡ್ಡತನ ಅಲ್ಲ. ಬಾಲಿವುಡ್ ಈಗ ನಿನಗೆ ನಿನ್ನ ಹೆಂಡ್ರ ಮಾತೆ ವೇದವಾಕ್ಯ ಆಗುವಾಗದೆ. ಆದರೂ ಕಂಟಿ ಅವಳನ್ನ ಪಿರುತಿ ಮಾಡಿದ್ದು ನೀನು, ಆದರೆ ದಂಡ ಕಟ್ತಾ ಇರೋದು ನಾವು. ಇದ್ಯಾವ ನ್ಯಾಯಕ್ಕಲ್ಲ? ನೀನು ಮಾಡಿದ್ದು ಒಂದು ತ್ಯಪ್ಪನಿಂದಾಗಿ ಸಣ್ಣಕ್ಕೂ ನಾವು ಅನುಭವಿಸಂಗಾಗದೆ. ಇನ್ಮ್ಯಾಕೆ ನೀನ್ ಹೆಂಡ್ರು ನಮ್ಮ ಮನೆಯಾಗೆ ಯಾರು ಇಸ್ಯಕ್ಕೂ ಬರೋದ್ ಬೇಡ. ಇದನ್ನ ನೀನು ಅವಳಿಗೆ ಹೇಳಿ ಅವಳನ್ನ ನೀನು ಅದ್ಬಸ್ತಾಗ ಮಾಡಿಕೊ. ಇಲ್ಲ ಅಂದ್ರೆ ನನ್ನ ತಾಳ್ಮೆ ಕಟ್ಟೆ ಒಡೆದೋಗೋದನ್ನ ನೋಡ್ಬೇಕಾಯ್ತದೆ. ಆಮ್ಯಾಕ್ ನಾನೇನಾರು ಅವಳನ್ನ ಅದ್ಬಸ್ತಾಗ ಮಾಡಿಕೊಳ್ಳಕ್ ಶುರು ಮಾಡಿದ್ರೆ ಅದನ್ನ ಯಾರ ಕೈನ ಗುತ್ತಾಡಿಯಕ್ಕಾಗಕ್ಕಿಲ್ಲ. ಅದು ನಿಂಗೂ ಬರ್ತದೆ. ಅರ್ಥ ಆಯ್ತಾ? ಅಣ್ಣಯ್ಯ, ನಂಗೆ ಅವ್ವನ ಮ್ಯಾಗ ಮಾತ್ರ ಅಲ್ಲ, ಬಂಗಾರಮ್ಮನವ್ರ ಮ್ಯಾಗೂ ಸ್ಯಾನೆ ಕೋಪ ಬರ್ತೈತೆ. ಅಲ್ಲ, ನಿನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ದಲ್ಲೇ ಇಂಥ ನಿರ್ಧಾರ ತಗೋಬಿಟ್ಟವ್ರಲ್ಲ. ಅವ್ರದ್ದೇನು ತಪ್ಪಿಲ್ಲ ಪಲ್ಲವಿ, ನಮ್ಮಿಬ್ರಿಗೂ ಅಮ್ಮ ಅಂತ ಒಬ್ಳಿದಾಳಲ್ಲ ಅವಳ್ದು. ಮತ್ತು ನೀನೇನಣ್ಣಯ್ಯ ಏನು ಹೇಳ್ದೆ ಸುಮ್ಕೆ ಇದೆಯಲ್ಲ? ನಾನು ನೀನು ಈ ಮನೆ ಬಿಟ್ಟು ಹೊಳ್ದು ಬಾ. ಅಲ್ಲ, ನೀನು ವಸುವತ್ಗೆ ಒಂದಾಗಿರೋದೇ ಮುಖ್ಯ. ನಮ್ಮ ಕಣ್ಮುಂದೆ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ನಾವೇನಾದರೂ ಮನೆ ಬಿಟ್ಟು ಹೋದರೆ ಕಡಿವಾಣ ಕಡ್ದಂಗೆ ಆಗಿಬಿಡುತ್ತೆ. ಆಮೇಲೆ ಯಾರೂ ಹಿಡಿಯೋಕ್ಕಾಗಲ್ಲ. ಏನು ನೋಡಕ್ಕೆ ನಾಳೆ ಬರ್ತಿದ್ದೀರಾ? ಸರಿ ಸರಿ ಸರಿ, ಬನ್ನಿ ಬನ್ನಿ, ನಾನು ಎಲ್ಲ ತಯಾರಿ ಮಾಡ್ಕೊತೀನಿ. ಹಾಂ, ಸರಿ ಹಂಗಾರೆ. ಚಂದ್ರು, 7 ದಿನ ಅಂತ ಒಂದೇ ಮನೆಯಾಗ ಇದ್ಕೊಂಡು 3 ಜನನು ಮಕ್ಕ ನೋಡ್ಕೊಂಡು ಕೂತ್ಕೊಳ್ಳೋದು ಹೇಳು. ಈಗ ನಾನು ಏನೇ ಹೇಳಿದ್ರು ನಿನ್ಗಿಷ್ಟ ಆಗಕ್ಕಿಲ್ಲ ಅಂತ ನನಗೂ ಚಂದ ಗೊತ್ತು. ಆದರೆ ನನಗೂ ಸಮಜಾಯಿಸಿ ಕೊಟ್ಕೊಂಡು ಬೇಡ್ಕೊಳ್ಳೋದು ಇಷ್ಟ ಇಲ್ಲ. ಸಮಜಾಯಿಸಿ ಕೊಡೋಕ್ಕಾದ್ರೂ ಏನಾಯ್ತವ ನಿಂತಾವ? ತಪ್ಪು ಮಾಡಿರೋದೆಲ್ಲ ನೀನೇ, ಆದರೆ ಬೇಡ್ಕೊಳ್ಳೋದೇನು ಬಂತು? ಏಯ್, ನಿನ್ಗದೆಲ್ಲ ಅರ್ಥ ಆಗಕ್ಕಿಲ್ಲ ಕಡೆ. ಆ ಬಂಗಾರಮ್ಮ ಸರಿಯಾಗಿ ಆಟ ಆಡ್ತಾವಳೆ. ನನ್ನ ಹೆಸರು ಹೇಳ್ಕೊಂಡು ಅವಳು ಕಾರ್ಯ ಸಾಧಿಸ್ಕೊತಾವಳೆ. ಈಗೇನಿಲ್ಲ, ನೀನು ನೀನು ಹೆಂಡ್ರ ಜೊತೆಗೆ ಬದುಕಬೇಕು ಅಟ್ಟೆ ತಾನೆ? ಯಾಕೆ ಹಂಗೆ ನೋಡಿಯ? ನಿನ್ಗೇನು ಅನಿಸ್ತದೋ ಅದನ್ನೇ ಮಾಡ್ಲ. ಹಂಗಾರೆ ನೀ ಜೈಲ್ಗೆ ಹೋಗ್ಬೇಕು, ಹೋಯ್ತ್ಯಾ? ಏಯ್, ಮುಂಚೆ ಬಾಯಿನ ಗೊತ್ತಿಲ್ಲದೆ ಮಾತಾಡ್ಬೇಡ ಕಣೆ. ತೆಪ್ಪು ಮಾಡಿದವನು ಗಾಳಿ, ಅವನೇ ಒಪ್ಕೊಂಡವನಲ್ಲ. ಮಾಡ್ಸಿದ್ ನೀನು. ನಿಂಗೆ ಗೊತ್ತೇನೆ? ಗೊತ್ತಾ ನಿಂಗೆ? ಮಾತಾಡ್ತಾ ಕುತ್ಕೋ. ನೋಡ್ಲ ಚಂದ್ರು, ಹೋಗೋದು ಮದುವೆ ಮಾಡಿಸಿದ್ಮೇಕೆ ನಾ ಎಲ್ಲರೂ ಹೊಂಟೋಯ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಬಂದಂಗೆ ನೀವಿರ್ಬೋದು. ನನಗೆ ಮದುವೆ ಬೇಡ. ಮತ್ತೆ ಜೀವನ ಪರ್ಯಂತ ಹಿಂಗೆ ಎದ್ಬಿಟ್ಟಿಯಾ? ನಾನು ಹೆಂಗಾದ್ರೂ ಇರ್ತೀನಿ, ನೀನು ನನಗೆ ಮದುವೆ ಮಾಡ್ಸೋದು ಬೇಡ. ಏಯ್, ನಾನು ಅಲ್ಲದೆ ನಿನ್ನ ಇನ್ಯಾರೇ ಮದುವೆ ಮಾಡಿಸ್ತಾರೆ? ಬಾಯಿ ಮುಚ್ಕೊಂಡು ಕೂತ್ಕೋ. ನಾನು ಯಾರೋ ಒಬ್ರನ್ನ ಪ್ರೀತಿಸ್ತಾ ಇದ್ದೀನಿ, ಅದು ನಿನಗೆ ಬೇಡದೇ ಇರೋದು. ಫುಲ್ಲು ಉದುರಿಸ್ಬಿಡ್ತೀನಿ ನೋಡು. ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರೋ ಜೀವನ ಏನಾಯ್ತು ಅಂತ ನೀನೇ ನೋಡ್ತಿಲ್ವಾ? ನಾ ಹೇಳ್ದಂಗೆ ಕೇಳು. ಇಲ್ಲಾಂದ್ರೆ ಏನು ಮಾಡ್ತೀಯಾ? ನನ್ನ ನಿಮ್ಮ ಮನೆಯಿಂದ ಆಚೆ ಹಾಕ್ತೀಯಾ? ಹಾಕು, ನನಗೂ ಅದೇ ಬೇಕಾಗಿರೋದು. ಏಯ್, ನಾನು ಯಾಕೆ ಹಂಗೆ ಮಾಡಿ ಕೆಟ್ಟವಳಾಗಲಿ? ಈಗಾಗಲೇ ಈ ಮನೆಯಾಗ ನನ್ನ ಮೇಲೆ ಯಾಕೂ ಪ್ರೀತಿನೂ ಇಲ್ಲ. ಈ ಮನೆಯಲ್ಲಿ ನನಗೆ ನಯ ಪೈಸಷ್ಟು ಪರವಾದೇನೂ ಕೊಡೋಕ್ಕಿಲ್ಲ. ನಾನು ಯಾಕೆ ಬದುಕಬೇಕು? ನಾನು ಸತ್ತೋಯ್ತೀನಿ. ನಾನು ಸತ್ಮೇಕೆ ಎಲ್ಲರೂ ಚೆನ್ನಾಗಿರಿ, ತಣ್ಣಗಿರಿ. ಇಂಥ ನಾಟಕ ಅದೆಷ್ಟು ನೋಡ್ಬಿಟ್ಟಿದ್ದೀನೋ. ಅಣ್ಣಯ್ಯ,
ನೀನೇನು ಬೇಜಾರು ಮಾಡ್ಕೋಬೇಡ. ಅವೊಂದೆಲ್ಲ ಬರೀ ಬಾಯಿ ಮಾತಷ್ಟೆ. ಮಿಸ್ಸು, ಹೇಳಿ, ಏನಾಯ್ತು ಅಂತ ಏನು ಯೋಳನೆ ಇಲ್ಲ. ಯಾವುದ್ರ ಬಗ್ಗೆ ಕೇಳ್ತಿದ್ದೀರಾ ಶ್ರೀ? ಅದು ನೀವು ನಮ್ಮ ಅವ್ವ ಇಬ್ರೂ ಜೊತೆಗೆ ಹೋಗಿದ್ರಲ್ಲ. ಹಾಂ, ಇಬ್ರು ಜೊತೆಲೇ ವಾಪಸ್ ಬಂದ್ವಲ್ವಾ? ಜೊತೆಗೆ ಬಂದ್ರಿ, ಆದರೆ ಬೇರೆ ಬೇರೆ ಗಾಡೀಲಿ ಬಂದ್ರಲ್ಲ, ಅದೇ ಏನು ಅಂತ. ಅವ್ರ ಗಾಡಿ ಪಂಚರ್ ಆಗಿತ್ತು. ಅವ್ರನ್ನ ಪಾರ್ಟಿ ಆಫೀಸ್ವರೆಗೂ ನಾನೇ ಡ್ರಾಪ್ ಮಾಡಿದೆ. ಆಮೇಲೆ ಅವ್ರ ಕಾರ್ ಬಂತು, ಅವ್ರು ಅದ್ರಲ್ಲಿ ಬಂದರು, ಅಷ್ಟೇ. ಆಟೇನಾ? ಹೌದು, ಅವ್ವ ಹೆಂಗೆ ನಿಮ್ಮ ಜೊತೆಗೆ ಬಂದರು? ಬನ್ನಿ ಡ್ರಾಪ್ ಮಾಡ್ತೀನಿ ಅಂದೆ, ಬಂದರು. ಅಲ್ಲ, ಕರೆದಿದ ತಕ್ಷಣ ಬಂದ್ರಾ? ಸೊಸೆ ಕರಿತಿದ್ದಾಳೆ, ಹೋಗೋಣ ಅಂತ ಅನಿಸ್ತು ಏನು. ಅಂದರೆ ಅವ್ವ ನಿಮ್ಮನ್ನ ಸೊಸೆಂದು ಒಪ್ಕೊಂಡ್ರಾ? ನಂಬಕಾಯ್ತಲ್ಲ ಮಿಸ್. ಸರಿ ಸರಿ, ತುಂಬ ಲೇಟಾಗಿದೆ, ಮಲ್ಕೊಳ್ಳಿ. ಲೈ, ನೀನು ಯಾಕ್ಲ ಬಂದೆ? ಏನ್ಲ, ಮದುವೆ ಆಗಿರೋ ಬ್ರಹ್ಮಚಾರಿ. ಅಲ್ಲಿ ನೋಡ್ಲಾ ಹೆಂಗ್ ಅವಳು ನೋಡ್ಲಾ? ಲೈ, ನೀವು ಹೋಗ್ಲ ಸುಮ್ಕೆ. ಅಲ್ಲಕ್ಕಲ್ಲ, ಮೊದಲೇ ನಿಮ್ಮ ಮಧ್ಯೆ ಕಿರಿಕಿತ್ತು ಅಂತಂದ್ರೆ ಹೋಗಿ ಹೋಗಿ ಆ ಕುಸ್ತಿಗೆ ಸೇರ್ಕೊಂಡಿದ್ಯಲ್ಲ. ಆವಪ್ಪ ಬೇರೆ ನಿನ್ನ ತಲೆ ತಿಂತವನೆ, ಹೆಂಡ್ರ ಜೊತೆ ಇರಬೇಡ, ಹೆಂಡ್ರ ಜೊತೆ ಮಾತಾಡಬೇಡ ಅಂತ. ಹಿಂಗಾದ್ರೆ ಹೆಂಗ್ಲಾ ನಿನ್ನ ಜೀವನ? ಎಂಡ್ರ ಜೊತೆ ಮಾತಾಡಬಾರ್ದು, ಒಂದೇ ಕೋಣೆನಾಗ ಮಲಗಬಾರ್ದು. ನಿನ್ನ ಅಡಿಗೆನ ನೀನೇ ಮಾಡ್ಕೋಬೇಕು. ಇಲ್ಲಿದ್ರೆ ತಾನೇ ಇದೆಲ್ಲ. ಶ್ರೀ, ಮಿಸ್ಸು, ಎಲ್ಲಿಗೆ ಹೋಗ್ತಿದ್ದೀರಾ? ಅದು ಸೆಕೆ ಆಯ್ತಿತ್ತು, ಅದಕ್ಕೆ. ಫ್ಯಾನ್ ಹಾಕಿ ಅಂದಿದ್ರೆ ಆಗಿರೋದು, ಅದಕ್ಕೆ ಹೊರಗೆ ಹೋಗ್ತಿದ್ದೀರಾ? ಎಂಥವ್ರಿ ನೀವು? ಮಲ್ಕೊಳ್ಳಿ. ಇಲ್ಲ ಮಿಸ್ಸು, ನಾನು ಆಚೆನೆ. ಮಲ್ಕೊಳ್ರಿ ಸುಮ್ಮನೆ. ಮಿಸ್ಸು, ನಾನು ಆಚೆಗೆ ಹೋಗ್ತೀನಿ. ಇಲ್ಲೇ ಮಲ್ಕೊಳ್ಳಿ. ಏನು, ನಾನಿನ್ನ ಮುಟ್ಟಕ್ಕೆ ಬಂದರೆ ಈಗ ದುಗ್ತಿದ್ದೀರಾ? ಯಾಕೆ ಶ್ರೀ, ಅಷ್ಟೊಂದು ಕೀಳಾಗೋದ್ನ ನಾನು ನಿಮಗೆ? ನಾನೇನೋ ಪಾಪ ಇಲ್ಲೇ ಮಲ್ಕೊಳ್ಳಿ ಅಂತಂದರೆ ರಪ್ಪ ಅಂತ ಕೈ ಕಿತ್ಕೋತೀರಾ? ಅಯ್ಯೋ, ಇಲ್ಲ ಇಲ್ಲ. ಇಲ್ಲನಾ ಅಂದರೆ ನಾನು ನಿಮ್ಮನ್ನ ಮುಟ್ಬಾರ್ದಾ? ಅಯ್ಯೋ ಆಂಜನೇಯ. ಏನ ಆಂಜನೇಯನ? ಏನಾಗಿದೆ ಶ್ರೀ ನಿನಗೆ? ಮಿಸ್ ನಾನು ಇಲ್ಲೇ ಮನೆ ಕತ್ತೀನಿ. ಹಾಂ, ನಾನು ಬಿಟ್ಬಿಡಿ ಮಿಸ್ಸು. ಸರಿ. ರೈ, ಕೋಪ ಮಾಡ್ಕೊಂಡಾಗ್ಲು ಮೆಸ್ಸು ಏನು ಸಖತ್ ಕಾಣ್ತವಳೆ ನೋಡ್ಲಾ? ರೈ, ಹೋಗ್ಲಾ ಸುಮ್ಕೆ. ಶ್ರೀ,
ಯಾರಿಗೆ ಹೇಳ್ತಿದ್ದೀರಾ? ಯಾರಿಲ್ಲ ಮಿಸ್ ನಾನು ಮನೆ ಕೇಳ್ತೀನಿ. ಗುಡ್ ನೈಟ್.